ಹಾಯ್ ಎಲ್ಲರೂ ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಬ್ಬದ ಹಿಂದಿನ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಏನಂದರೆ ನಿನ್ನೆನೇ ಕರ್ಜಿಕಾಯಿ ಮತ್ತು ಚಕ್ಲೆಲ್ಲ ಮಾಡಿಟ್ಟಿದ್ದೆ. ಇವಾಗ ರವೆ ಉಂಡೆ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡು ಹಾಗೆ ಹಾಲು ಕೂಡ ಕಾಯ್ಸೋಕ್ಕಿಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ರವೆ ಎಲ್ಲ ಹುರಿದು ಕೊಬ್ಬರಿನೂ ಕೂಡ ತುರಿದಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬಿಸಿ ಮಾಡಿ ಹಾಕೋತೀನಿ. ನಾನು ಒಂದು 3-4 ದಿನ ಅಥವಾ ಒಂದು 15 ದಿನ ಸ್ಟೋರ್ ಮಾಡಿ ಇಡ್ಬೋದು. ಹಸಿ ಸ್ಮೆಲ್ ಏನೂ ಇರಲ್ವಲ್ಲ ಅದಕ್ಕೆ. ಸೊ ಅದಕ್ಕೆ ಇವಾಗೆಲ್ಲನೂ ರೆಡಿ ಮಾಡ್ಕೊತಿದ್ದೀನಿ. ನಮ್ಮ ಮನೆಯವರು GRB ತುಪ್ಪನೇ ತಂದರು, ಅದನ್ನೇ ಹಾಕಿ ಇವಾಗ ರವೆ ಉಂಡೆನ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ಇವಾಗ ತಿಂಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬಿಟ್ರೆ ಮಗಳು ಬರೋ ಅಷ್ಟರಲ್ಲಿ ದೇವಿಗೆ ಸೀರೆ ಉಡ್ಸೋದಾಗಿರ್ಬೋದು ಅಥವಾ ಮುಖವಾಡಕ್ಕೆ ಅಲಂಕಾರ ಮಾಡೋದಾಗಿರ್ಬೋದು ಎಲ್ಲನೂ ಅವಳು ಸ್ನಾನ ಮಾಡ್ಕೊಬಿಟ್ಟು ಕಾಲಿನ ಸ್ನಾನ ಮಾಡ್ಕೊಬಿಟ್ಟು ರೆಡಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಾನು ಒಂದು ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ರೆ ಅವಳು ಒಂದು ಕಡೆ ಅವಳು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹೂವು ಬಾಳೆ ಬೇಕಾಗಿರೋ ಹಬ್ಬಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಅವರೇ ತರ್ತಾರೆ, ನಾನೇನು ತರೋಂಗಿಲ್ಲ. ನನಗೆ ಬೇಕಾದವೆಲ್ಲನೂ ನಾನು ಬುಧವಾರನೇ ತೊಗೊಬಂದಿದ್ದೀನಿ. ಇನ್ನು ನಾನು ತಿಂಡಿ ಕಡೆ ಕೆಲಸ ಮಾಡ್ಕೊಂಡ್ರೆ ಅವರು ಬಾಳೆಕೊಂದು, ಮಾವಿನ ಸೊಪ್ಪು ಮತ್ತು ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಮನೆಯವ್ರು ತಂದು ಕೊಡ್ತಾರೆ. ಸೊ ನನಗೆ ಅದನ್ನು ಟೆನ್ಷನ್ ಇರಲ್ಲ. ಎಲ್ಲ ನಾನು ಅಪ್ಲೈ ಮಾಡಬೇಕು ಅಂತ ನಮ್ಮ ಮನೆ 3 ಜನ ಸೇರಿ ಕೆಲಸನ ಶೇರ್ ಮಾಡ್ಕೋತೀವಿ. ಹಬ್ಬಗಳಲ್ಲಿ ಮಾತ್ರ, ಬೇರೆ ದಿನ ಮಾಡಲ್ಲ. ಸೊ ಇವಾಗ ರವೆ ಉಂಡೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಸುಡ್ತಾಯಿತ್ತು ರವೆ, ಅದಕ್ಕೆ ಹಾಲು ಹಾಕ್ಬಿಟ್ಟು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ ಇವಾಗ ಪಟಾಪಟ ಅಂತ ರವೆ ಉಂಡೆ ಕಟ್ಟಿ ಇಡ್ತಾಯಿದ್ದೀನಿ. ನೆಕ್ಸ್ಟು ಕಜ್ಜಾಯ ಕೂಡ ಬೇಯಿಸಬೇಕು. ಮಮ್ಮಿ ಕಜ್ಜಾಯದ ಹಿಟ್ಟು ಮಾಡಿಕೊಟ್ಟು ಕಳಿಸಿದ್ರು ಊರಿಂದ. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಬಾಳೆಹಣ್ಣು ಅದೇನೋ ಹಾಕಿ ಬಾಳೆಹಣ್ಣು ಮಿಕ್ಸ್ ಮಾಡಿಬಿಟ್ಟು ಹಾಕು ಅಂತ ಹೇಳಿದ್ರು. ನಾನು ಹಂಗೆ ಮಾಡಿದೆ, ಚೆನ್ನಾಗಿ ಬಂದಿತ್ತು, ಒಳ್ಳೆ ಸಾಫ್ಟಾಗಿ. ಇವಾಗ ಅದನ್ನು ಕೂಡ ಕರೆದಿಟ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು, ಅಮ್ಮಂದಿರು ಎಷ್ಟಲ್ವಾ, ಮಕ್ಳಿಗೆ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಸೊ ಆಗಲ್ಲ ಅದನ್ನೆಲ್ಲ ಮಾಡಿ ಕೊಟ್ಟು ಕಳಿಸಿದೆ ನಮ್ಮ ಮಮ್ಮಿ ಊರಿಂದ. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು. ನೋಡಿ ಕಜ್ಜಾಯ ಕೂಡ ರೆಡಿ ಆಯಿತು. ಮಧ್ಯಾಹ್ನದವರೆಗೂ ಬರೀ ಕೆಲಸನೇ ಆಯಿತು ಗೈಸ್. ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು, ಸ್ಟ್ಯಾಂಡ್ ಒರೆಸು, ಟೇಬಲ್ಗಳೆಲ್ಲ ಒರೆಸಿ, ಅಡುಗೆ ಮಾಡ್ಕೊಂಡು ಊಟ ಮಾಡಿ, ನೆಲ ಒರೆಸಿ, ಸ್ನಾನ ಮಾಡಿ, ಇವಾಗ ತಿಂಡಿ ಕೂಡ ಪ್ರಿಪ್ರೇಷನ್ ಮಾಡಿ ಹಬ್ಬಕ್ಕೆ ಬೇಕಾಗಿರೋ ರೆಸಿಪಿಗಳನ್ನು ಪ್ರಿಪ್ರೇಷನ್ ಮಾಡಿ, ಹಾಗೆ ಇವಾಗ ಪೂಜೆ ಮಾಡೋಣ ಅಂತ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಿದ್ದೀನಿ. ಗೋಡೆ ಎಲ್ಲ ಬುಧವಾರನೇ ಒರೆಸಿದ್ದೆ. ಇವಾಗ ಫೋಟೋ ಎಲ್ಲ ಇದು ಮಾಡಿಬಿಟ್ಟು ಬೆಳಗ್ಗೆ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ನಲ್ವಾ, ಇವಾಗ ಫೋಟೋ ಎಲ್ಲ ತೆಗೆದ್ಬಿಟ್ಟು ಕಟ್ಟೆದಿಲ್ಲ ದೇವ್ರ ಕಟ್ಟೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ದೇವಿಗೆ ಸೀರೆ ಎಲ್ಲ ಉಡಿಸ್ಬೇಕು. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ಕ್ಯಾಮ್ರಾ ಆನ್ ಮಾಡಲಿಲ್ಲ. ಉಡ್ಸೋ ಗಡಿ ಬಿಡಿಲಿ ಏನೂ ಆನ್ ಮಾಡೋಕ್ಕಾಗಲಿಲ್ಲ ಗೈಸ್. ಉಡಿಸ್ಬಿಟ್ಟು ಆಮೇಲೆ ಊಟ ಮಾಡಿ ಮಲಗಿದ್ದಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡಿ ಈ ರೀತಿ ರೆಡಿ ಆಗಿದ್ದೀನಿ. ಇವಾಗ ಬೇಗ 5:30ಗೆ ಎದ್ದು 4 ಗಂಟೆಗೆ ಎದ್ದು ಪೂಜೆಗೆ ರೆಡಿ ಮಾಡೋ ಅಷ್ಟರಲ್ಲಿ 6 ಗಂಟೆ ಆಗೋಯಿತು. ಎಲ್ಲ ತಟ್ಟೆಗಳು ಎಲ್ಲ ಜೋಡಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಇವಾಗ ಸ್ಯಾರಿ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಪೂಜೆ ಒಂದು ಬೇಗ ಮಾಡಿಬಿಟ್ರೆ ಆಮೇಲೆ ಟಿಫನ್ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ, ಹಾಗೆ ಹಿಂದಿನ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಅದನ್ನೆಲ್ಲ ಕಮೆಂಟ್ ಮಾಡಿ ಗೈಸ್. ಹಾಗೆ ನೋಡಿ ಇವಾಗ ದೀಪಾರಾಧನೆ ಕೂಡ ಮಾಡ್ತಿದ್ದೀನಿ. ಹೊರಗಡೆ ರಂಗೋಲಿ ಎಲ್ಲ ಬಿಟ್ಟು ಬಾಗಿಲಿಗೆಲ್ಲವ ರಂಗೋಲಿ ಬಿಟ್ಟು ಬಾಗಿಲಿಗೆ ದೀಪ ಹಚ್ಚಿ, ತುಳಸಿ ಅಮ್ಮನವರಿಗೆ ದೀಪ ಹಚ್ಚಿ ಬಂದು ಇವಾಗ ಒಳಗಡೆ ದೇವ್ರ ಮನೇಲಿ ಪೂಜೆ ಮಾಡಿ ಬಂದು ಇವಾಗ ಅಮ್ಮನವರಿಗೆ ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ರೆಡಿ ಆಗ್ತಿದ್ದಾರೆ ಪೂಜೆ. ನಾನು ಫಸ್ಟ್ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಪೂಜೆ ಮಾಡಿದಾದ್ಮೇಲೆ ನನ್ನ ಮಗಳು ಪೂಜೆ ಮಾಡಲಿ ಅಂತ ಅವಳು ಕೂಡ ಬೇಗ ಎದ್ದು ರೆಡಿ ಆಗಿದ್ದಾಳೆ. ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀವಿ ಗೈಸ್. ಬೆಳಗಿನ ಬ್ರೇಕ್ಫಾಸ್ಟಿಗೆ ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಡವರೆಲ್ಲ ಮುಗಿಸ್ಬಿಡೋಣ ಬೇಗ ಅಂತ ಪೂಜೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ಬೇಗ ಪೂಜೆ ಮಾಡ್ಕೋತಾ ಇದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಇವತ್ತು ತಿಂಡಿ ಆಫೀಸಲ್ಲಿ ಇರುತ್ತೆ ಶುಕ್ರವಾರ. ಸೊ ನಾನು ನನ್ನ ಮಗಳಿಗಿಬ್ಬರಿಗೆ ಅಲ್ವಾ ಬೇಗ ತಿಂಡಿ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡಬೇಕು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಟೇಕ್ ಕೇರ್, ಲವ್ ಯು ಆಲ್.